ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗೊತ್ತಿತ್ತು ಸಂಪದ, ಅದಕ್ಕೆ ಪ್ರಸಾದದಲ್ಲಿ ನಾನೇ ಖಾರದ ಪುಡಿನ ಬೆರೆಸಿದ್ದೆ. ಏನಾಯ್ತು ಸಂಪದ? ಕಣ್ಣಲ್ಲಿ ನೀರು ಯಾಕೆ? ಹೇಳಕ್ಕಾಗ್ತಿಲ್ಲ ಅಂದ್ರೆ ಆನಂದ ಬಾಷ್ಪ ಅನ್ಸುತ್ತೆ ಶೌರ್ಯ. ಓ ಹೌದಾ, ಸರಿ ತಿನ್ನು. ಇನ್ ಸಹಿಸ್ಕೊಳಕ್ ನನ್ ಕೈಲಾಗಲ್ಲ. ಬೇಡ ಶೌರ್ಯ, ಬೇಡ ಬೇಡ ಶೌರ್ಯ ಅಂತ ಬೇಡ ಅಂತಿದ್ಯಾ? ಇನ್ನೊಂದ್ ಸ್ವಲ್ಪ ತಿನ್ನು. ಉರಿತಾ ಇದೆ. ಪ್ರಸಾದ ಖಾರ ಇದೆ ಅಂದ್ರೆ ಏನು? ಪ್ರಸಾದಕ್ಕೆ ಖಾರ ಹಾಕ್ತಿವಲ್ಲ ಶೌರ್ಯ, ಇವತ್ತೆಲ್ಲ ಸ್ವಲ್ಪ ಜಾಸ್ತಿ ಆಗಿರ್ಬೇಕು. ಸರಿ, ನೀನ್ ತಿಂತಿರು, ನಾನು ಈಗಲೇ ಬರ್ತೀನಿ. ಯಾಕೆ ಉರಿತಾ ಇದೆಯಾ? ಸ್ವಲ್ಪ ಖಾರ ಜಾಸ್ತಿ ಆಗಿದ್ದೇನೆ, ನಿನ್ ಕೈಲಿ ತಡ್ಕೊಳಕ್ಕಾಗ್ಲಿಲ್ಲ. ಅಂಥದ್ರಲ್ಲಿ ಪ್ರತಿದಿನ ನನ್ನ ಮಗಳು ಕಣ್ಣೀರು ಹಾಕೋ ರೀತಿಯಲ್ಲಿ ನೀನು ಮಾಡಿದ್ಯಲ್ಲ, ಅದು ಸರಿನಾ? ಪ್ರತಿಯೊಂದು ವಿಷಯದಲ್ಲೂ ನನ್ನ ಮಗಳ ಸ್ಥಾನ ಕಿತ್ಕೊಳ್ಳೋಕೆ ನೀನ್ ನೋಡ್ತಾ ಇದೀಯಾ. ಶೌರ್ಯನ್ ಮುಂದೆ ಒಳ್ಳೆಯವಳ ಹಾಗೆ ನಟನೆ ಮಾಡಿ ನನ್ನ ಮಗಳನ್ನು ಶೌರ್ಯನ ದೂರ ಮಾಡ್ಬೇಕು ಅಂತ ನೋಡ್ತಾ ಇದೀಯಾ. ಪೂಜೆಲಿ ನೀನು ಏನಾದ್ರೂ ಒಂದು ಮಾಡಿ ನನ್ನ ಮಗಳು ಪೂಜೆ ಕೂತ್ಕೊಳ್ದಿರೋ ಹಾಗೆ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಪ್ರಸಾದ ತಿನ್ನೋದಕ್ಕೂ ನೀನು ಏನಾದ್ರೂ ಒಂದು ಚಾಲಾಕಿ ಮಾಡ್ತೀಯ ಅಂತನೂ ಕೂಡ ಗೊತ್ತಿತ್ತು. ಅದಕ್ಕೆ ಪ್ರಸಾದದ ಅನ್ನನ ಬಿಟ್ಟು ಬೇರೆ ಅನ್ನದಲ್ಲಿ ಖಾರ ಬೆರೆಸಿ ಅದನ್ನ ನೀನು ತಿನ್ನೋ ಹಾಗೆ ಮಾಡಿದ್ದು ನಾನೇ. ನಾನು ಅಂದ್ಕೊಂಡ ಹಾಗೆ ನೀನು ಮಾಡಿದೆ. ನೋಡು, ನೀನು ಏನು ಮಾಡಿದ್ರು ಇಲ್ಲಿ ಯಾರು ಏನು ಅನ್ನಲ್ಲ ಅಂತ ಅಂದ್ಕೊಂಡು ನನ್ನ ಮುಂದೆ ಬಾಲ ಬಿಚ್ಚಕ್ ನೋಡಿದ್ರೆ ನಾನು ಸುಮ್ಮನಿರೋಲ್ಲ. ನನ್ನ ಮಗಳಿಗಿಂತ ಹೆಚ್ಚು ನನಗೆ ಯಾವುದೂ ಇಲ್ಲ. ನೀನು ಕಲ್ಯಾಣಿ ತಂಟೆಗೇನಾದ್ರೂ ಬಂದ್ರೆ ನಿನ್ನ ಪಾಲಿಗೆ ನಾನೇ ಕಾಳಿಯಾಗಿ ಬದಲಾಗಬೇಕಾಗುತ್ತೆ. ಇವತ್ತು ನಾನು ನಿನಗೆ ಕೊಟ್ಟ ಈ ಖಾರ ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ. ಮತ್ತೆ ಮತ್ತೆ ಇದನ್ನೇನಾದ್ರೂ ರಿಪೀಟ್ ಮಾಡಿದ್ರೆ ಇದೇ ಖಾರ ನಿನ್ನ ನೆತ್ತಿಗೆ ಹತ್ತೋ ಹಾಗೆ ಮಾಡ್ತೀನಿ, ನೋಡ್ತಿರೋ. ಜಾಗ್ರತೆ. ಏನೇನೋ ವಾರ್ನಿಂಗ್ ಕೊಟ್ರಲ್ಲ ನಿನಗೆ ಅನುಪಮ ಅಮ್ಮ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನೀನ್ ಕಲ್ಯಾಣಿನ ಕನ್ಸಲ್ ಮುಟ್ಟಿದ್ರು ಸಾಯಿಸ್ಬಿಡ್ತೀನಿ ಅಂದ್ರು. ಒಬ್ಬ ಅನುಪಮ ಅಮ್ಮ ಇಷ್ಟು ಕೋಪದಲ್ಲಿರೋದು ನಾನು ಯಾವತ್ತೂ ನೋಡಿಲ್ಲ. ಹುಷಾರು ಸಂಪದ, ಈ ಮನೇಲಿ ನಿನ್ ಸ್ಥಾನ ಹೋಯ್ತು ಅನ್ಕೋ, ಆಮೇಲೆ ನಿನ್ ಬದುಕು ಬಸ್ ಸ್ಟ್ಯಾಂಡೇ. ಆಮೇಲೆ ನಿನ್ ಕೆರೆನೋ ಬಾವಿನೋ ನೋಡ್ಕೋಬೇಕು. ಆ ದಡ್ಡಿ ಮಹಾಲಕ್ಷ್ಮಿಗೆ ಸಿದ್ದು ಸಂಪದ ಪ್ರೀತಿ ಮಾಡ್ತಿದ್ದಾರೆ ಅಂತ ಅನುಮಾನ ಬಂದಿದೆ. ಈ ಅನುಮಾನ ಇವಳಿಗೆ ಬಂದಿದೆ, ಪರವಾಗಿಲ್ಲ. ಅದೇ ರಾಜಮ್ಮಗ್ ಬಂದಿದ್ರೆ ಜೋರಾಗಿ ಕೂಗಾಡ್ತಿದ್ಲು. ಆಮೇಲೆ ಇನ್ನೇನಿದೆ, ಮದ್ವೆ ನಡೀತಾ ಇರ್ಲಿಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ರಾಜಮ್ಮಂಗೆ ಅನುಮಾನ ಬರೋಕ್ ಮುಂಚೆ ಸಿದ್ದು ಮಹಾಲಕ್ಷ್ಮಿ ಕುತ್ತಿಗೆಗೆ 3 ಗಂಟು ಹಾಕೋ ಹಾಗೆ ಮಾಡ್ಬೇಕು. ಏನಮ್ಮ, ಏನೋ ಟೆನ್ಷನ್ ಅಲ್ಲಿ ಇರಂಗಿದೆ, ಆ ಕಡೆ ಈ ಕಡೆ ಓಡಾಡ್ತಿದ್ಯಾ?
ಟೆನ್ಷನ್ ಅಂತ ಸಮಾಧಾನವಾಗಿ ಕೇಳ್ತಿದ್ಯಲ್ಲೋ, ತಲೆ ಕೆಟ್ಟೋಗ್ತಿದೆ. ಏನಾಯ್ತಮ್ಮ? ಆ ಮಹಾಲಕ್ಷ್ಮಿ ನಿನ್ನ ಹತ್ರ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡೆ. ಅವಳಿಗೆ ನಿನ್ ಮೇಲೆ, ಸಂಪದ ಮೇಲೆ ಅನುಮಾನ ಬಂದಿದೆ. ನಾಳೆ ರಾಜಮ್ಮಗ ಅನುಮಾನ ಬಂದ್ರೆ ಅಷ್ಟೇ ನಮ್ ಗತಿ. ಅದಕ್ಕೆ ಈ ಎಂಗೇಜ್ಮೆಂಟು, ಮದ್ವೆ ಮುಹೂರ್ತ ಇದೆಲ್ಲ ನೋಡ್ದೇನೆ ಡೈರೆಕ್ಟ್ ಆಗಿ ಮಹಾಲಕ್ಷ್ಮಿಗೆ ತಾಳಿ ಕಟ್ಬಿಡು. ಅಮ್ಮ, ನಿಂಗೇನಾದ್ರೂ ಹುಚ್ಚ? ಅತ್ತೆ ಮಾವ ಮದ್ವೆಗೆ ಒಪ್ಕೊಂಡಿದಾರಲ್ಲಮ್ಮ, ಅದರಲ್ಲೂ ಇವಾಗ ಮಹಾಲಕ್ಷ್ಮಿ ನನ್ನ ಪೂರ್ತಿಯಾಗಿ ನಂಬ್ತಿದ್ದಾಳೆ. ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೋತಿದ್ಯಾ? ನೀನ್ ಹೇಳ್ದಾಗೆ ಮಹಾಲಕ್ಷ್ಮಿನ ಮದ್ವೆ ಆಗ್ತಾ ಇದ್ದೀನಲ್ಲಮ್ಮ, ಮತ್ತಿದೇನಿದು? ನಾನು ಸಂಪದನ್ನ ತುಂಬಾ ಪ್ರೀತಿ ಮಾಡಿದ್ದೆ ಅಮ್ಮ. ಒಂದೇ ದಿನದಲ್ಲಿ ಮನಸ್ಸಿಂದ ಆಚೆ ಹಾಕು ಅಂದ್ರೆ ಆಗಲ್ಲ. ಅದಕ್ಕೆ ನಾನು ಸ್ವಲ್ಪ ದಿನ ಟೈಮ್ ಕೇಳಿದ್ದು. ನನಗೆ ನಾನೇ ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದೀನಮ್ಮ. ಏ ಸಿದ್ದು, ಆಲಸ್ಯಂ ಅಮೃತಂ ವಿಷಂ ಅಂತ ಹೇಳ್ತಾರೆ. ಆ ಸಂಪದದಿಂದ ನಿನ್ಗೇನಾದ್ರೂ ಜೀವನದಲ್ಲಿ ಒಳ್ಳೇದಾಗಿದ್ಯಾ? ಅವಳು ಅಷ್ಟು ಬೇಗ ನಿನ್ನ ಮರ್ತಿರೋ ಹಾಗೆ ನೀನ್ ಯಾಕೆ ಅವಳನ್ನ ಮರೆಯಕ್ಕಾಗ್ತಿಲ್ಲ? ನಿಮ್ಮತ್ತೆ ಮಾವಂಗ್ ಅನುಮಾನ ಬಂದ್ರೆ ಮಹಾಲಕ್ಷ್ಮಿ ಜೊತೆಗೆ ಎಲ್ಲ ಆಸ್ತಿನೂ ಕೈ ಬಿಟ್ಟು ಹೋಗುತ್ತೆ. ಎಲ್ಲ ಕೈ ತಪ್ಪು ಹೋದ್ಮೇಲೆ ಏನ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಕಣೋ. ಆದಷ್ಟು ಬೇಗ ನಿನ್ ಮದ್ವೆ ಆಗೋ ಹಾಗೆ ಪ್ಲಾನ್ ಮಾಡ್ತೀನಿ, ನೀ ಸುಮ್ನೆ ಇರು. ಅರ್ಥ ಆಯ್ತಾ? ಕಲ್ಯಾಣಿ, ಇವಾಗ ಪರವಾಗಿಲ್ವಾ? ಅಮ್ಮ, ಸಂಪದ ಎಲ್ಲಿ? ಅವಳಿಗೇನು ಆಗಿಲ್ಲ ಶೌರ್ಯ, ನೀನೇನು ಯೋಚನೆ ಮಾಡ್ಬೇಡ. ಪ್ರಸಾದ ಸ್ವಲ್ಪ ಖಾರ ಆಯ್ತಲ್ವಾ, ಅದಕ್ಕೆ ವಾಮಿಟ್ ಬಂದಾಗಿದೆ ಅಷ್ಟೇ. ಯಾಕಾಗಲ್ಲ? ಹಾಗೆ ಆಗತ್ತೆ. ಪೂಜೆ ಸಂಕಲ್ಪ ಮಾಡಿದ್ದು ಕಲ್ಯಾಣಿ, ಪೂಜೆ ಮಾಡಿದ್ದು ನಾವು. ಪಾನಕದಲ್ಲಿ ನೊಣದ ಥರ ಮಧ್ಯದಲ್ಲಿ ಅವಳು ಬಂದು ತಿನ್ನೋಕ್ ನೋಡಿದ್ರೆ ಅಮ್ಮನವ್ರಿಗೆ ಕೋಪ ಬಂದಿರತ್ತೆ, ಅದಕ್ಕೆ ಹೀಗ್ ಮಾಡಿರ್ತಾರೆ. ಸಂಪದ, ಆರ್ ಯು ಓಕೆ? ಇಲ್ಲಾಂದ್ರೆ ಡಾಕ್ಟರ್ನ ಕರೆಸ್ಲಾ? ಓಕೆ ರೀ. ಇವಾಗ್ಲಾದ್ರೂ ಬುದ್ಧಿ ಬರ್ಲಿ. ಯಾರು ಹರಕೆ ಮಾಡ್ಕೋತಾರೋ ಅವರೇ ಪೂಜೆ ನಡೆಸ್ಬೇಕು. ಅವರೇ ಅಮ್ಮನವ್ರ ನೈವೇದ್ಯನ ಪ್ರಸಾದವಾಗಿ ಸ್ವೀಕರಿಸ್ಬೇಕು. ಅವಳಿಗೆ ಹೇಳಿ ಏನ್ ಪ್ರಯೋಜನ? ಅವಳಿಗೆ ಪ್ರಸಾದ ತಿನ್ಸಿದ್ ನನ್ನ ಮಗನಿಗೆ ಹೇಳ್ಬೇಕು. ಹೋಗ್ಲಿ ಬಿಟ್ಬಿಡಿ ಅತ್ತೆ. ಪಾಪ ತಲೆ ತಿರುಗಿ ಬಿದ್ಲು ಅಂತ ಪ್ರಸಾದ ತಿನ್ಸೋದಕ್ ಹೋದ್ರು ಅಷ್ಟೇ. ಅವರೇನು ಬೇಕು ಅಂತ ಮಾಡ್ಲಿಲ್ಲ ಅಲ್ವಾ? ಇಲ್ಲೋಡು, ಇದನ್ನೇ ಪಾಪ ಪಾಪ ಅಂತ ನೀನ್ ಅವಳನ್ನ ಬಿಟ್ಟು ನಿನ್ ಗಂಡನ್ ಪರ ವಹಿಸ್ಕೊಂಡ್ ಬಂದ್ರೆ ನಾಳೆ ಎಲ್ರು ನಿನ್ನ ನೋಡಿ ಪಾಪ ಅಂತಾರೆ. ಇದೇ ಮಾತುಗಳನ್ನ ಅನುಪಮನ್ಗೆ ಹೇಳಿ ಹೇಳಿ ನನ್ ಗಂಟ್ಲು ನೋವು ಬಂತೆ ಹೊರತು ಅವಳು ಅರ್ಥ ಮಾಡ್ಕೊಳ್ಳಿಲ್ಲ. ಕೊನೆಗೋಳ್ ಪರಿಸ್ಥಿತಿ ಏನಾಯ್ತು ಅನ್ನೋದನ್ನ ನೋಡ್ತಾನೆ ಇದೆಯಲ್ಲ. ಮತ್ತೆ ಮತ್ತೆ ಈ ಮನೆಯಲ್ಲಿ ಅದೇ ನಡೀತಿದೆ ಅನ್ನೋ ಭಯ ಆಗ್ತಿದೆ ನನ್ಗೆ. ಮೊದ್ಲೇ ಅವಳಿಗೂ ನಿನಗೂ ಹೋಲಿಕೆ ಜಾಸ್ತಿ ಅಲ್ವಾ? ದಮಯಂತಿ, ಇನ್ನು ಆ ಟಾಪಿಕ್ ಬಿಟ್ಟು ನಡಿಬೇಕಾಗಿರೋದನ್ನ ನೋಡು. ಇನ್ನೇನಿದೆ ನಡೆಯೋದಿಕ್ಕೆ? ನಡಿಬೇಕಾಗಿರೋದನ್ನೆಲ್ಲ ಹಾಳು ಮಾಡಲಲ್ಲ. ಇಲ್ಲ ದಮಯಂತಿ, ಪ್ರಸಾದ ಇನ್ನೂ ಸ್ವಲ್ಪ ಮಿಕ್ಕಿದೆ. ಅದನ್ನು ಶೌರ್ಯ ಕಲ್ಯಾಣಿ ತಿಂದ್ರೆ ಒಳ್ಳೇದು. ಈಗ ತಾನೇ ನೋಡಿದ್ಯಲ್ಲಮ್ಮ, ಸಂಪದ ಖಾರದಿಂದ ವಾಮಿಟ್ ಮಾಡ್ಕೊಂಡಿದ್ದು. ಮತ್ತೆ ಕಲ್ಯಾಣಿಗೆ ಅದನ್ನೇ ಹೇಗೆ ತಿನ್ಸು ಅಂತ್ಯ? ನನ್ನ ಮೊಮ್ಮಗಳು ಸಂಪದ ಹಾಗಲ್ಲ ಶೌರ್ಯ. ತನ್ನವರ ಕ್ಷೇಮಕ್ಕೋಸ್ಕರ ಎಷ್ಟೇ ನೋವಾದ್ರೂ ಸಹಿಸ್ಕೋತಾಳೆ. ಕಲ್ಯಾಣಿಗೆ ನಿನ್ ಕೈಯಿಂದ ತಿನ್ಸಿದ್ರೆ ಖಾರವಾದ್ರೂ ಮಮಕಾರವಾಗಿ ಹೋಗಿ ಸಿಹಿಯಾಗಿರುತ್ತೆ. ನೀನ್ ತಿನ್ಸ್ ನೋಡು. ಅನುಪಮ, ನೀನ್ ಹೋಗಿ ಪ್ರಸಾದ ತಗೊಂಡ್ ಬಾ. ಸರಿಮಾ. ಶೌರ್ಯ, ನೀನ್ ಬಂದ್ ಕೂತ್ಕೋ. ಅಮ್ಮ, ಪ್ರಸಾದ ತಗೊಳ್ಳಿ. ದಮಯಂತಿ, ಅಣ್ಣ, ನೀವು ಕೂಡ ಪ್ರಸಾದ ತಿನ್ನಿ. ಪೂಜೆ ಕೂತಿದ್ದು ನೀವೇ ತಾನೇ? ಶೌರ್ಯ, ತಿನ್ಸು ತಿನ್ಸು ಶೌರ್ಯ. ಶಿವರಾಮು, ದಮಯಂತಿ ಕೂಡ ತಿನ್ಸು.
ನೈವೇದ್ಯ ಇಷ್ಟು ರುಚಿಯಾಗಿದ್ರು ಖಾರ ಖಾರ ಅಂತ ಹೋಗಿ ವಾಂತಿ ಮಾಡ್ಕೊಂಡ್ಲು. ಅಷ್ಟೇ ಬಿಡು, ದರಿದ್ರತನಕ್ಕೆ ಪವಿತ್ರವಾದ ಪ್ರಸಾದ ಎಲ್ ರುಚಿ ಕೊಡುತ್ತೆ. ಸಾರಿ ಕಂದಮ್ಮ, ನಿನ್ಗೆ ಹಾಲು ತರೋದಕ್ಕೆ ಲೇಟ್ ಆಗೋಯ್ತು. ಹಶ್ವಾಗ್ತಿದ್ಯಾ ಬಂಗಾರ? ಸಾರಿ ಸಾರಿ. ಕಂದ, ನಿನ್ಗೊಂದ್ ಗೊತ್ತಾ, ಇವತ್ತು ನಿಮ್ಮಪ್ಪ ನನ್ಗೆ ಪ್ರಸಾದ ತಿನ್ನಿಸ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಮಧ್ಯದಲ್ಲಿ ಆ ರಾಕ್ಷಸಿ ಬೇರೆ ಬಂದ್ಲು. ಆದ್ರೆ ಯಾವತ್ತು ಕೆಟ್ಟದ್ರ ಮೇಲೆ ಒಳ್ಳೆಯದು ಗೆಲುವು ಸಾಧಿಸುತ್ತೆ ಅನ್ನೋದು ಇವತ್ತು ಸಾಬೀತಾಯ್ತು. ನಿಮ್ಮಪ್ಪ ನನ್ಗೆ ಪ್ರೀತಿಯಿಂದ ಪ್ರಸಾದ ತಿನ್ಸಿದ್ರು. ಅದನ್ನ ನೋಡಿ ಕೆಲವೊಬ್ರಿಗೆ ಮನ್ಸಿಗೆ ಬೆಂಕಿ ಬಿದ್ದಿರೋ ಹಾಗಾಗಿದೆ. ಅಲ್ಲ, ನನ್ನ ನಿಮ್ಮಪ್ಪನ ಮಧ್ಯೆ ಬರ್ಬೇಕು ಅನ್ಕೊಂಡಿದ್ದ ರಾಕ್ಷಸಿಗೆ ಒಳ್ಳೆ ಬುದ್ಧಿ ಕಲಿಸ್ದ ಹಾಗಾಯ್ತು. ನೀನವ್ರನ್ನ ನೋಡ್ಕೊಂಡು ತುಂಬಾ ಓವರ್ ಮಾಡ್ತಿದ್ಯಾ. ನಿನ್ನ ಬಿಡಲ್ಲ, ಹೇಗಾದ್ರೂ ಸರಿ. ಶೌರ್ಯಂಗೂ ನಿನ್ಗೂ ಮಧ್ಯ ನಾನಿರ್ತೀನಿ. ಮತ್ತೆ ಶೌರ್ಯನನ್ನ ತನ್ನ ಹೆಂಡತಿಯಾಗಿ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ಇರು, ಏನಿದು? ಬೆಡ್ಶೀಟು ಪಿಲ್ಲೋ ತಗೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ? ನಾನು ಹೊರಗಡೆ ಮಲ್ಕೋತೀನಿ ಶೌರ್ಯ. ಯಾಕೆ? ನಾನೇ ಹೊರಗಡೆ ಮಲಗ್ತೀನಿ. ಆ ಕರ್ಮ ನಿನ್ಗ್ಯಾಕೋ? ನೀನ್ ಯಾಕೋ ಆಚೆ ಮಲ್ಕೋಬೇಕು? ಇವಳಿಗೆ ಮನೇಲಿ ಜಾಗ ಕೊಟ್ಟಿರೋದೇ ಜಾಸ್ತಿ, ಊಟ ಹಾಕ್ತಿರೋದೇ ದಂಡಕ್ಕೆ. ಅಮ್ಮ, ಸಂಪದ ಹೊರಗಡೆ ಮಲ್ಕೊಳಕ್ಕಾಗಲ್ಲಮ್ಮ. ಅವಳಿಗಿಂತ ನಿನಗೆ ಜಾಸ್ತಿ ಸಂಕಟ ಆಗ್ತಿದ್ಯಲ್ಲೋ. ಹೊರಗಡೆ ಮಲ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಅವಳು ಮನೆಗೆ ಅವಳನ್ನ ಹೋಗು ಅನ್ನು. ಹೋಗಕ್ಕಾಗ್ಲಿಲ್ಲ ಅಂದ್ರೆ ಹೊರಗಡೆ ಮಲ್ಕೊಳಕ್ ಹೇಳು. ಅವಾಗ್ಲಾದ್ರೂ ಅವಳು ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ ಅನ್ನೋದು ಅರ್ಥ ಆಗತ್ತೆ. ಅಮ್ಮ, ಆಗಿದ್ದೇನೋ ಆಗೋಯ್ತಲ್ಲ, ಇನ್ ಬಿಟ್ಬಿಡಮ್ಮ. ಪದೇ ಪದೇ ಸಂಪದಾಗೆ ಚುಚ್ಚು ಮಾತುಗಳನ್ನ ಆಡಿ ನೋವು ಕೊಡ್ತಾ ಇದೆಯಾ? ಅವಳಿಗೆ 4 ಮಾತು ಅಂದಿದ್ದಕ್ಕೆ ನಿನ್ಗೆ ಹೀಗೆ ಅನ್ಸೋವಾಗ, ಊರಲ್ಲಿರೋ 1000 ಜನ 1000 ಮಾತಾಡೋವಾಗ ನನಗೆಷ್ಟು ನೋವಾಗ್ಬೇಡ ಹೇಳು. ಏನಂದ್ರೆ ನಾನು ಆಚೆನೆ ಮಲ್ಕೊಳ್ತೀನಿ. 2 ದಿನ 3 ದಿನ ನಿದ್ದೆ ಬರಲ್ಲ, ಆಮೇಲೆ ಅಭ್ಯಾಸ ಆಗೋಗುತ್ತೆ ಬಿಡಿ. ಗುಡ್ ನೈಟ್. ಕಲ್ಯಾಣಿ, ಆ ಸಂಪದ ಏನಾದ್ರೂ ಈ ಮಂಚದ ಮೇಲೆ ಮಲ್ಕೊಂಡಿದ್ದ ನನ್ನ ಕಣ್ಣಿಗೆ ಬಿದ್ರೆ ನಿನ್ನ ಹೊರಗಡೆ ಕಳಿಸ್ಬಿಡ್ತೇನೆ. ಸರಿ ಅತ್ತೆ. ದಮಯಂತಿ ಅತ್ತೆ, ಆ ಕಲ್ಯಾಣಿ ಕಡೆ ಇರೋ ಅಷ್ಟು ದಿನ ನಾನು ಎಷ್ಟೇ ಪ್ಲಾನ್ ಮಾಡಿದ್ರೂ ಯಾವುದು ವರ್ಕೌಟ್ ಆಗಲ್ಲ. ಹೇಗಾದ್ರೂ ದಮಯಂತಿ ಅತ್ತೆ ಮನ್ಸು ಬದಲಾಯಿಸ್ಬೇಕು. ದಮಯಂತಿ ಅತ್ತೆಗೆ ಹತ್ರ ಆಗ್ಬೇಕು. ಅವಾಗ ಕಲ್ಯಾಣಿ ಜೊತೆ ಆಟನೂ ಆಡ್ತೀನಿ, ಬೇಟೆನೂ ಆಡ್ತೀನಿ. ಮೇಡಮ್, ಶೌರ್ಯ ಸರ್ನ ಕರಿತೀರಾ? ಸರ್ ವಾಕಿಂಗ್ ಹೋಗಿದ್ದಾರೆ. ಏನಾದ್ರೂ ವಿಷಯ ಇದೆಯಾ? ಹೌದು ಮೇಡಮ್, ಈ ಫೈಲ್ನ ಸರ್ ಕೊಡಬೇಕಿತ್ತು. ಏನ್ ರಮೇಶ್, ಮನೆವರೆಗೂ ಬಂದಿದ್ದೀರಾ? ಸರ್, ಕಮಿಷನರ್ ಮೇಡಮ್ಮು ಈ ಫೈಲ್ನ ನಿಮಗೆ ಕೊಡಕ್ಕೆ ಹೇಳಿದ್ರು. ತುಂಬಾ ಇಂಪಾರ್ಟೆಂಟ್ ಅಂತೆ.
ನೀವು ಚೆಕ್ ಮಾಡಿ ಸೈನ್ ಮಾಡಿ ಕೊಡ್ಬೇಕಂತೆ. ಕೊಡಿಲಿ, ನಾನು ನೋಡ್ತೀನಿ. ಓಕೆ ಸರ್. ಏನಾಯ್ತು ರೀ ಹಾಗೆ ನೋಡ್ತಿದ್ದೀರಾ? ನಿನ್ನ ಹೀಗೆ ನೋಡಿ ಎಷ್ಟು ದಿನ ಆಯಿತು ಸಂಪದ. ತುಂಬ ಚೆನ್ನಾಗಿ ಕಾಣ್ತಿದ್ಯಾ. ತಗೋ, ಈ ಫೈಲ್ನ ಹುಷಾರಾಗಿ ಒಳಗಡೆ ಇಡು. ಸರಿ ರೀ. ಆಫೀಸರ್, ಇಂಪಾರ್ಟೆಂಟ್ ಫೈಲ್ ಅಂತಿದ್ದೀರಾ, ಮತ್ತೆ ಅವಳಿಗೆ ಕೊಡ್ತಾ ಇದ್ದೀರಲ್ಲ, ಮರ್ತೋದ್ರ ಹೇಗೆ? ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ನನ್ನ ಹತ್ರನೇ ಕೊಡ್ತಾ ಇದ್ರಿ ತಾನೆ? ಮರ್ತು ಹೋಗಿ ಅವಳು ಎಲ್ಲಾದ್ರೂ ಇಟ್ಟು ಫೈಲ್ ಮಿಸ್ ಆದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. 4 ದಿನ ಇದ್ದು ಹೋಗೋವರಿಗೆ ಇದೆಲ್ಲ ಹೇಳಕ್ ಹೋಗ್ಬೇಡಿ, ನನ್ನ ಹತ್ರನೇ ಇಟ್ಕೊಳ್ತೀನಿ ಬಿಡಿ. ಸರಿ ಕಲ್ಯಾಣಿ, ಹುಷಾರಾಗಿಟ್ಟಿರು. ನಾನು ಫ್ರೆಶ್ ಆಗಿ ಬರ್ತೀನಿ. ಇರೋ ಅಷ್ಟು ದಿನ ನಿನ್ ಕೆಲ್ಸ ನೋಡ್ಕೊಂಡಿದ್ರೆ ಒಳ್ಳೇದು. ಅದನ್ನ ಬಿಟ್ಟು ಕುಣ್ಕೊಂಡು ಮಧ್ಯದಲ್ಲಿ ಬಂದ್ರೆ ಹೀಗೆ ಇರತ್ತೆ. ಕತ್ತೆ ಕೆಲ್ಸನ ಕತ್ತೇನೆ ಮಾಡ್ಬೇಕು. ಹುಷಾರು. ನನ್ನ ಕತೆಗೆ ಹೋಲಿಸ್ತ್ಯಾ? ನಾನು 4 ದಿನ ಇದ್ದು ಹೋಗೋಳಲ್ವೇ, ಪರ್ಮನೆಂಟ್ ಆಗಿರೋದಕ್ಕೆ ಬಂದಿದ್ದೀನಿ. ಹುಷಾರಾಗಿ ಇಡ್ತೀನಿ ಅಂತ ನನ್ನ ಕೈಯಿಂದ ಫೈಲ್ನ ಕಿತ್ಕೊಂಡು ಹೋದೆ ಅಲ್ವಾ? ನಿನಗೆ ಸರಿಯಾಗಿ ಆಟ ಆಡಿಸ್ತೀನಿ. ಆ ಫೈಲ್ ಸಿಕ್ತಿರೋ ಹಾಗೆ ಮಾಡ್ತೀನಿ. ಶೌರ್ಯನ ಕೈಯಲ್ಲಿ ನಿನಗೆ ಬಯಸ್ತೀನಿ. ನಿಮ್ಮಿಬ್ಬರ ಮಧ್ಯ ದೂರನ ಜಾಸ್ತಿ ಮಾಡೋದಕ್ಕೆ ಇಲ್ಲಿಂದಾನೆ ಪಾಯ ಹಾಕ್ತೀನಿ. ಏನು ಅಂದ್ರೆ ಕಾಫಿ. ರಾಜಮ್ಮ, ಲಕ್ಷ್ಮಿಯಲ್ಲಿ ನೋಡಿ ಬರ್ತಿದ್ದಾಳೆ. ಅಪ್ಪ, ನಿಮ್ಮ ಹತ್ರ ಒಂದು ಕೇಳ್ತೀನಿ, ಇಲ್ಲ ಅಂದೇನೆ ಕೊಡ್ಬೇಕು. ನೀನ್ ಕೇಳಿದಿಲ್ಲ ಅಂದಿದ್ದೀನ ತಾಯಿ? ಆ ನಂಬಿಕೆಯಿಂದನೇ ಕೇಳ್ತಾ ಇದ್ದೀನಿ ಅಪ್ಪ. ನಾನು ಬಾವ ಶಾಪಿಂಗ್ ಹೋಗ್ತೀವಿ. ಬಾವನ್ಗೆ ಹೊಸ ಬಟ್ಟೆನ ನಾನೇ ಸೆಲೆಕ್ಟ್ ಮಾಡಿ ತಗೋತೀನಿ. ಇವಾಗ ಯಾಕೆ ಸಿದ್ದುಗೆ ಬೇಕು ಅಂದ್ರೆ ನಿನಗೆ ಮಾತ್ರ ತಗೋ. ಅಲ್ಲಮ್ಮ, ಬಾವ ಬಂದಾಗ್ಲಿಂದ ಅದೇ ಬಟ್ಟೆ ಹಾಕೊಂಡಿದ್ದಾನೆ. ಹೊಸದ್ ಕೊಡಿಸ್ತೀನಿ. ಹಾಕೊಳ್ಳೋದಿಕ್ಕೆ ಹೊಸ ಬಟ್ಟೆನ ಕೊಂಡ್ಕೊಳ್ದಿರೋಷ್ಟು ಬಡತನದಲ್ಲಿದ್ದಾನ? ಹಾಗಿದ್ದಾಗ ಅವನು ನಿನ್ನನ್ನು ಹೇಗೆ ನೋಡ್ಕೋತಾನೆ ಹೇಳು? ರಾಜಮ್ಮ, ಸಿದ್ದುಗ್ ತಗೊಂತಿದ್ದಾಳೆ ಅಂದ್ರೆ ಯಾಕೆ? ಮಹಾಲಕ್ಷ್ಮಿ ಅವಳಿಗೆ ಇಷ್ಟ ಇದ್ದಂಗೆ ಅವಳು ಭಾವ ಇರ್ಬೇಕು ಅನ್ಕೋತಾಳೆ. ಅದಕ್ಕೆ ಶಾಪಿಂಗ್ ಹೋಗ್ಬೇಕು ಅಂತಿದ್ದಾಳೆ. ಹೋಗ್ಲಿ ಬಿಡು. ಸರಿ ಹೋಯ್ತು ರೀ. ಅವಳು ತಾನ ಅನ್ನೋದು ನೀವು ತಂದಾನ ಅನ್ನೋದು. ಇವಾಗ ತಗೋತಾರೆ, ಮತ್ತೆ ಮದ್ವೆಗೂ ತಗೋಬೇಕಲ್ವಾ? ಹಾಗ ಮತ್ತೆ ತಗೊಳ್ಳೋಣ, ಏನಿದೆ ಅದ್ರಲ್ಲಿ? ನಮ್ಗಿರೋದು ಒಬ್ಳು ಬಂಗಾರ. ಅವಳಿಗೋಸ್ಕರ ಎಷ್ಟಾದ್ರೂ ಖರ್ಚು ಮಾಡೋಣ ಬಿಡು. ಹಾಗೆ ನೋಡಿದ್ರೆ ಸಿದ್ದು ಏನು ಹೊರಗ್ನವನಲ್ವಲ್ಲ, ನನ್ನ ಸ್ವಂತ ಅಕ್ಕನ ಮಗ. ಸ್ವಂತ ಅಂತ ನೀವು ಮಾತ್ರ ಅನ್ಕೋತೀರಾ, ನಿಮ್ಮ ಅಕ್ಕ ಏನು ಅನ್ಕೊಳ್ಳೋದಿಲ್ಲ. ನಿಮ್ಮ ಅಕ್ಕನ್ಗೆ ನಾವು ಕೈ ಚಾಚಿ ಕೇಳಿದ್ರೆ ಯಾರು ನೀವು ಅನ್ನೋ ಹಾಗೆ ಕೇಳಿದ್ಲು. ಆವಾಗ ಏನೋ ಹಾಗಾಗೋಯ್ತು ರಾಜಮ್ಮ. ನಡೆದೋಗಿದ್ದನ್ನ ಯಾಕೆ ಮತ್ತೆ ಮತ್ತೆ ಕೆಣಕ್ಬೇಕು? ಈಗ ನಮ್ಮ ಮಗಳನ್ನ ಕೊಡ್ತಾ ಇದೀವಿ, ನಡೆದಿದ್ದೆಲ್ಲ ಮರ್ತು ಹೋಗು. ಹಳ್ಳಿಯ ಬರ್ತಿದ್ದಾನೆ, ನೀನೇನ್ ಮಾತಾಡ್ಬೇಡ ರಾಜಮ್ಮ. ಏನ್ ತಮ್ಮಯ್ಯ, 3 ಜನ ಸೇರಿ ಏನೋ ಚರ್ಚೆ ಮಾಡ್ತಾ ಇದ್ದೀರಾ? ಅದೇನಿಲ್ಲಕ್ಕ, 1 ನಿಮಿಷ.